ಆಕ್ಷನ್. ಭಾವನಾ ಅವರೇ, ಇನ್ನು ನೀವು ಯೋಚನೆ ಮಾಡೋ ಅಗತ್ಯವೇ ಇಲ್ಲ. ನೀವೇ ನೋಡಿದ್ರಲ್ಲ, SP ಅವರೇ ಮುತುವರ್ಜಿ ತಗೊಂಡು ನಿಮ್ಮ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳವ್ರೆ. ಈಗ ನಿಮ್ಮ ಸಮಾಧಾನನಾ? ಈಗ ಸಮಾಧಾನ ಆಗಿರ್ಬೋದು, ಆದರೆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗೋವರೆಗೂ ಪೂರ್ತಿ ಸಮಾಧಾನ ಆಗಲ್ಲ. ಅಲ್ಲಿವರೆಗೂ ಏನಾಗುತ್ತೋ, ಯಾರು ಇದಕ್ಕೆ ಅಡ್ಡ ಬರ್ತಾರೋ ಅನ್ನೋ ಆತಂಕ ಕಾಡ್ತಾ ಇರುತ್ತೆ. ಅಲ್ಲಿ ತನಕ, ಅಲ್ಲಿವರೆಗೂ, ಅಲ್ಲಿಂದ ರೋಲ್ ಪ್ಲಾನ್ ರೈಟ್ ಚಾಮೆ ರೋಲ್ ಆಕ್ಷನ್. ಅಲ್ಲಿವರೆಗೂ ಏನಾಗುತ್ತೋ, ಯಾರು ಇದಕ್ಕೆ ಅಡ್ಡ ನಿಲ್ತಾರೋ ಅನ್ನೋ ಆತಂಕ ಕಾಡ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಳಕ್ ನಾನು ಇಲ್ವೇ? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಹೇಳಿದ್ದಾರೆ, ಅವರೇ ಮುಂದೆ ನಿಂತು ಈ ಕೇಸ್ ಬಗ್ಗೆ ಓಡಾಡ್ತಿರುವಾಗ ಇದರಲ್ಲಿ ಯಾರು ಅಡ್ಡಿ ಮಾಡೋಕ್ಕಾಗ್ತದೆ? ಅದ್ರ ಬಗ್ಗೆ ನಿಮ್ಗೆ ನ್ಯಾಯ ಸಿಗ್ತೈತೆ. ಲೇ ಸಿದ್ದೇಗೌಡ, ನೀನೊತ್ತಿಕಿತ ಹೇಳ. ಹೊರಟ್ರು ಅವ್ರು ಹಂಗೆ. ರೋಲ್ ರೋಲ್. ನೀನೊತ್ತಿಕಿತ ಹೇಳ. ಅಮ್ಮಮ್ಮ ಒಂದು ನಿಮಿಷ ಅದಲ್ಲ, ಅವಾಗ ಅಲ್ಲೇ ಇರ್ತಾರೆ. ಹೊರಟ್ರು ಅಂತೀನಿ. ರೋಲ್. ಲೇ ಸಿದ್ದೇಗೌಡ, ನೀನೊಂದ್ಕಿತ ಹೇಳ. ಹೊರಟ್ರು. ಈ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಿದೆ ಅಲ್ವಾ ನಿಮಗೆ? ಅಯ್ಯೋ ಮೇಡಮ್ ಅವರೇ, ಈ ಆಕ್ಸಿಡೆಂಟ್ ಮಾಡ್ದವ್ನು ಸಿಗ್ತಾನೆ ಅನ್ನೋ ನಂಬಿಕೆ ಇಲ್ವಾ? ಯಾಕೆ ಸಿದ್ದು ಅವರೇ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಈ ಕೇಸಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಿಲ್ಲ. ಆಕ್ಸಿಡೆಂಟ್ ರೋಲ್. ಯಾಕೆ ಸಿಗ್ತೇವೆ? ಸುಮ್ಮನೆ ಆಗ್ಬಿಟ್ರಿ. ರೋಲ್ ರೋಲಿಂಗ್. ನ್ಯಾಯ ಸಿಗುತ್ತೆ ಅನ್ನೋ ಕ್ಯೂ ಕೊಡಿಮ್ಮ. ಆಕ್ಷನ್. ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಿಲ್ಲ. ಗಿಲ್ಟ್ ಫೀಲು ಆದರೂ ಅನ್ನೋ ಥರ ಡೈಲಾಗ್. ಯಾಕೆ ಸಿದ್ದು ಅವರೇ ಸುಮ್ಮನೆ ಆಗ್ಬಿಟ್ರಿ? ಕೇಸಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಿಲ್ಲ. ಆಕ್ಸಿಡೆಂಟ್ ಮಾಡಿದವನು ಸಿಗ್ತಾನೆ ಅಂತ ಅನ್ನಿಸ್ತಿಲ್ಲ. ಅಯ್ಯೋ ಮೇಡಮ್ ಅವರೇ, ಆಕ್ಸಿಡೆಂಟ್ ಮಾಡಿದವರು ನಿಮ್ಮ ಎದುರುಗಡೆನೇ ನಿಂತಿರುವಾಗ ಹೇಗೆ ಸಿಗ್ತಾನೆ ಮೇಡಮ್ ಅವರೇ? ನೀವು ನನ್ನನ್ನೇ ಹುಡುಕಿ ಶಿಕ್ಷೆ ಕೊಡಿಸ್ಬೇಕು ಅಂತ